ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ನನ್ನ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ಬಿ ಜಿ ಕುಂಬಾರ್ ಅವರು ಅದಾರ. ಹಾಗೆ ಚಿಕ್ಕೋಡಿ ಭಾಗದ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ವಿನೋದ್ ಪಾಟೀಲ್ ಅವರು ಅದಾರ. ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದಂಥ ದಾದಾ ಮುರುಗುಂಡಿ ಅವರು ಅದಾರ. ಬೆಳಗಾವಿ ದಕ್ಷಿಣ ಭಾಗದ ಕಾರ್ಯದರ್ಶಿಯಾದಂಥ ಶ್ರೀ ಮಹೇಶ್ ಬಸಮನಿ ಅವರು ಅದಾರ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದವ್ರಿಗೂ 10 ಗಂಟೆ ಇತ್ತು. ಇವರು ಬೆಳಗಿನ 6 ಗಂಟೆಗೆ ಸಿಗ್ತಾರೆ. ಆ ಇಲಾಖೆಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಅಥವಾ ಆ ತಾಲೂಕಾ ಸಂಬಂಧಪಟ್ಟಂಥ ತಾಲೂಕಾ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಜಾಯಿಂಟ್ ಡೈರೆಕ್ಟರ್ಗೂ ಲೆಟರ್ ಕೊಟ್ಟಿರ್ತಾರೆ. ಇದು ಯಾರೂ ಏನೂ ಆ್ಯಕ್ಷನ್ ಮಾಡಿಲ್ಲ. ಆಮೇಲೆ ತಮ್ಮ ಗಮನಕ್ಕೂ ತಂದಿರ್ತಾರೆ. ಈ ಲೆಟರ್ ಈಗಾಗಲೇ 6-7 ತಿಂಗಳ ಹಿಂದೆ ತಮ್ಮ ಗಮನಕ್ಕೂ ತಂದಿರ್ತಾರೆ. ನಾವು ಏನೂ ಆ್ಯಕ್ಷನ್ ಮಾಡಿಲ್ಲ. ಅಂದರೆ ಇಲ್ಲಿ ಏನಾಗೈತೆ ಅಂದ್ರೆ ಸರ, ಹೆಸರಿಗೆ ಅಟ್ಟ ಸಂವಿಧಾನ ಆಗೈತೆ ಸರ, ಜನರಿಗೆ ಏನಿಲ್ಲ, ಮುಟ್ಟಾಗ್ತಾ ಇಲ್ಲ. ಅಂದರೆ 10 ಗಂಟೆಗೆ ತೆಗಿಬೇಕಾದವ್ರು ಬೆಳಗಿನ 5 ಗಂಟೆಗೆ ತೆಗಿತಾರಂತ ಇವ್ರು ಪ್ರಶ್ನೆ ಮಾಡೋರು ಯಾರು ಅಂತಾರೆ. ಆಮೇಲೆ ಅದು ಬ್ಲೂ ಪ್ರಿಂಟ್ನಾಗ 10 ಸೈಜಿಗೆ ಇವರು ಪರ್ಮಿಷನ್ ತಂದಿರ್ತಾರೆ ಸರ್. ಇದ್ರೊಳಗೆ ಗ್ರೌಂಡ್ ಫ್ಲೋರ್ನಾಗ ಹಿಡ್ಕೊಂಡು 4 ಫ್ಲೋರ್ ಮಟನೂ ಬಾರಿನಾಗ ಮಂದಿನ ಕುಂದಿಸಿ ಕೊಡ್ತಾರೆ ಸರ್. ಯಾರು ಕೇಳೋದು ಅಂತ MRP ಮತ್ತು ಅದು ರೇಟ್ ಏನಿರ್ತದೆ, ರೇಟ್ ಮೀರಿ ಸಿಕ್ಕಾಪಟ್ಟಿ ಮಾರಾಡ್ತಾರೆ ಸರ್. ಆಮೇಲೆ ಒಂದಕ್ಕೆ ಲೈಸೆನ್ಸ್ ತೆಗಿರ್ತಾರೆ ಸರ್. ಈ ಗ್ರೌಂಡ್ ಫ್ಲೋರ್ನಾಗ ಲೈಸೆನ್ಸ್ ತಗೋತಾರೆ ಸರ್. 4 ಫ್ಲೋರ್ನಾಗ ಕೌಂಟರ್ಗಳು ತೆಗಿತಾರೆ ಸರ್. ಇದು ಸಂವಿಧಾನದಾಗಲಿ ಅಥವಾ ಅವ್ರ ಪರವಾನಗಿ ಒಳಗೆ ಇದಿಲ್ಲ. ಇದನ್ನು ಯಾರು ಕೇಳೋದು ಅಂತ ಸರ್, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳಬೇಕು. ಕೇಳಕ್ಕೆ ತಯಾರಿಲ್ಲ. ನಾವು ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೆವು, ಸಂಬಂಧಪಟ್ಟಂಥ ಇಲಾಖೆಗೆ ಮನವಿ ಕೊಟ್ಟಿದ್ದೆವು. ಅವರೂ ಕೆಲಸ ಮಾಡಕ್ಕೆ ತಯಾರಿಲ್ಲ. ಮತ್ತು ತಾವಂದ್ರೆ ನೀವು ಬಂದ ಜಿಲ್ಲಾಧಿಕಾರಿಗಳ ಪರವಾಗಿ ಅಂತಂದ್ರೆ ತಾವು ಜಿಲ್ಲಾ ದಂಡಾಧಿಕಾರಿಗಳು ಸರ್. ಆ ಇಲಾಖೆ ಸಂಬಂಧಪಟ್ಟವ್ರು ಯಾವನೂ ಅಧಿಕಾರಿ ಈ ಯಾಕೆ ಪದ ಬಳಸತ್ತಂದ್ರೆ ನಮ್ಗೆ ಸಾಕಾಗಿ ಹೋಗಿರ್ತಾರೆ. ಈ ಬಾರದವ್ರ ಸಂಬಂಧ ಸಾರ್ವಜನಿಕರು ಕುಡ್ದು ಎಲ್ಲಿ ಬೇಕು ಅಲ್ಲೇ ರೋಡ್ ಹಾಕಿ ಬೀಳಾತಾರ ಸರ್. ಅವ್ರ ಪಾಪ ಹೆಣ್ಣರು ಮಕ್ಕಳು ಹೊಟ್ಟೆ ತುಂಬಿಸೋದು ಕಷ್ಟ ಆಗೈತೆ. ಅಂದ್ರೆ ಇವ್ರು ಬೆಳಗಿನ 5 ಗಂಟೆಗೆ ತೆಗಿತಾರೆ ಅಂದ್ರೆ ಅವ್ರು ದುಡಿಯಾಕೆ ಹೋಗಿ ಕುಡ್ದು ಹೋಗಿ ಈಗ ಮಲ್ಕೊಂಡ್ಬಿಡ್ತಾರೆ. ಅವ್ರ ಹೆಣ್ಣರು ಮಕ್ಕಳು ಸತ್ತು ಅಂತಾರೆ ಸರ್. ನೀವು ಹೆಸರಿಗೆ ರೇಷನ್ ಕೊಡ್ತೀರಿ, ಆ ರೇಷನ್ ತೊಂದು ಏನು ಮಾಡೋದು, ನೀವು ಸತ್ತು ಆತಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಸರ್. ಮತ್ತು ಲೈಸೆನ್ಸ್ ಇಲ್ಲದ ಬಾರ್ ಅನ್ಸಾತಾರೆ ಸರ್. ನಮ್ಮ ಹತ್ತಿರ ಅದಾವೆ. ಒಂದು ಲೈಸೆನ್ಸ್ ತೊಗೊಂಡಾರು 4 ಟೌನಲ್ಲಿ ಬಾರ್ಗಳನ್ನ ತರ್ತಾರೆ ಸರ್. ಇದನ್ನು ಕೇಳೋರು ಯಾರು ಅಂತಾರೆ. ನಮ್ಮ ದೇಕ್ ವಿಡಿಯೋ CD ಏನು ಬೇಕು ಎಲ್ಲ ಎವಿಡೆನ್ಸ್ ಐತೆ. ಸಂಬಂಧಪಟ್ಟ ಇಲಾಖೆಗೆ ನಾವು ಹೇಳಿ ನಮಗಂತೂ ಸಾಕಾಗಿ ಸರ್. ಅದಕ್ಕೆ ನಮಗೆ ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಹೇಳ್ತಾರೆ ಸರ್, ತಾವು ಆ್ಯಕ್ಷನ್ ತೋರಿ ಬಂದ್ರಿ. ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ ಅಂತೇಳಿ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಮಾಡಿರಿ, ಕರ್ನಾಟಕ ತುಂಬ ಮಾಡಿರಿ. ಒಂದನ್ನು ಮೇಂಟೆನೆನ್ಸ್ ಮಾಡೋಕೆ ಪ್ರತಿ ತಿಂಗಳು ಸರ, ಪ್ರತಿ ತಿಂಗಳು ಒಂದು ಗ್ರಾಮ ಪಂಚಾಯತಿ ಏರಿಯಾದ ಕನಿಷ್ಠ 4 ರಿಂದ 5 ಶುದ್ಧ ಕುಡಿಯುವ ನೀರಿನ ಘಟಕಗಳು. ಆ ಘಟಕಗಳ ಹೆಸರಿನ ಮೇಲೆ ಮೇಂಟೆನೆನ್ಸ್ ಅಂತೇಳಿ ಪ್ರತಿ ತಿಂಗಳು 3000 ರೂಪಾಯಿಯನ್ನು ಆ ಗುತ್ತಿಗೆದಾರಿಗೆ ಕೊಡ್ತಾರೆ ಸರ್. ಇದು ಏನು ಅದನ್ನು ರಿಪೇರಿ ಅಥವಾ ಆ ಥರ ಈ ಥರ ಅಲ್ಲ, ಒನ್ಲಿ ಮೇಂಟೆನೆನ್ಸ್ ಅಂತೇಳಿ 3000 ಕೊಡ್ತಾನೆ ಸರ್. ಅಂದಾಜಿಗೆ ಪ್ರತಿ ತಿಂಗಳು ನಮ್ಮ ಬೆಳಗಾವಿ ಜಿಲ್ಲೆದಾಗಲಿ 10 ರಿಂದ 15 ಲಕ್ಷ ರೂಪಾಯಿ ಆ ಗುತ್ತಿಗೆದಾರ ಪಡ್ಪಾತಾನೆ ಸರ್. ಇದು ವೇಸ್ಟ್ ಯಾವ ಚಾಲನೆ ಇಲ್ಲ ಸರ್. ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಲ್ಲಿಯೂ ಚಾಲೂ ಇಲ್ಲ. ಆದರೂ ಆ ಗುತ್ತಿಗೆದಾರ ತಿಳ್ಕೊಳ್ತಾನೆ ಒಂದು. ಆಮೇಲೆ ನಾವು ಈಗಾಗಲೇ 10-20 ಎಕರೆ PH ಲೆವೆಲ್ ನಾವು ಹೋಗಿ ಟೆಸ್ಟ್ ಮಾಡಿಸಿದ್ರಿ. ಇವು ಕುಡಿಯಾಕ ನೀರು ಯೋಗ್ಯ ಅದಾವಣೆ ಇಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡಿಸಿದ್ರೆ ಯಾವೂ ಯೋಗ್ಯ ಇಲ್ಲ ಸರ್. ಮತ್ತು ಯಾಕೆ ಖರ್ಚು ಮಾಡೋದು ಅಂತ ಸರ್. ಆಮೇಲೆ ಪ್ರತಿ ತಿಂಗಳು ರಿಪೇರಿಗಂತ ಬೇರೆ ಬಿಲ್ ತೆಗಿತಾರೆ ಸರ್. ಇದನ್ನು ಯಾರು ಕೇಳೋದು ಅಂತಾರೆ. ಪ್ರತಿ ತಿಂಗಳು 15-20 ಲಕ್ಷ ರೂಪಾಯಿ ಪೇ ಆಗತ್ತೆ ಸರ್ ಕರ್ನಾಟಕ ಸರ್ಕಾರದಿಂದ. ಆ ಗುತ್ತಿಗೆದಾರ ಡ್ಯೂಟಿ ಮಾಡ್ಕೊಂಡು ಹೊಂಟಾನೆ ಸರ್. PDOಗಳು ಏನು ಮಾಡ್ತಾರೋ ಸಹಿ ಮಾಡಿ ಕೊಡ್ತಾರೋ, ಅವ್ರಿಗೂ ಏನು ಮುಟ್ಬೇಕಾಗಿತ್ತು ಎಲ್ಲ ಮುಟ್ಟಾಡ್ತಾರೆ. ಆಮೇಲೆ ಏನದ ನೀರು ಮತ್ತು ನೈರ್ಮಲ್ಯ ಯೋಜನೆ ತಾಲೂಕಾ ಆಫೀಸರ್ಗಳಿಗೂ ಕೊಟ್ಟು ಈಗಾಗಲೇ ಜಿಲ್ಲಾ ಸಂಬಂಧಪಟ್ಟಂಥ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿದ್ರು. ಅವ್ರು ಯಾರೂ ಏನು ಕ್ರಮ ಕೈಗೊಳ್ಳ. ತುಂಬ ಹೆಸರಿಗೆ ಲೂಟಿ ಹೊಡ್ಕೊಂತಿದ್ದಾರೆ.